ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋಂಥ ಕಾರಣ ಏನಪ್ಪ ಅಂತಂದರೆ, ಎಂಬ್ರಾಯ್ಡ್ರಿ ಬ್ಲೌಸಿಗೆ ಅಂದರೆ ಎಂಬ್ರಾಯ್ಡ್ರಿ ಆಲ್ರೆಡಿ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ನಾವು ಯಾವ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಒಂದು ನೆಕ್ಗೆ ಫಿನಿಶಿಂಗ್ ಕೊಡಬೇಕಾಗತ್ತೆ ಅನ್ನೋದನ್ನು ತೋರಿಸ್ಕೊಡೋಣ ಅಂತ ತೊಗೊಂಬಂದಿದ್ದೀನಿ. ಓಕೆನಾ, ತೋರಿಸ್ಕೊಡ್ತೀನಿ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆನಾ, ಮತ್ತು ಈಗಾಗಲೇ ಆಲ್ರೆಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ದಯವಿಟ್ಟು ಫುಲ್ಲು ವೀಡಿಯೋಸ್ನ ನೋಡಿ, ಜೊತೆಗೆ ಒಂದು ಲೈಕ್ನ ಕೊಡಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಒಂದು ಕಮೆಂಟಲ್ಲಿ ನೀವು ತಿಳಿಸಿ. ಓಕೆನಾ, ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಸ್ಟಿಚ್ ಮಾಡಿ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಬೇಕು ಅಂತಂದ್ರೂ ಮಾಡಿ ಕೊಡ್ತೀವಿ. ಹಾಗಾಗಿ ಯಾರಾದರೂ ನಮ್ಮ ಅನು ಫ್ಯಾಷನ್ ಬೋಟಿಕಲ್ಲಿ ಯಾರಾದರೂ ಎಂಬ್ರಾಯ್ಡ್ರಿ ವರ್ಕ್ ಹಾಕಿಸ್ಕೋಬೇಕು ಅಂತಂದರೆ ಅಥವಾ ಸ್ಟಿಚಸ್ನ ಮಾಡಿಸ್ಕೋಬೇಕು ಅಂತ ಇದ್ದರೆ ನೀವು ಕಾಲ್ ಆದರೂ ಮಾಡಿ, ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ. ನಂಬರ್ ಬಂದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸ್ಕ್ರೀನ್ ಮೇಲೆ. ಓಕೆನಾ. ಹಾಗಾಗಿ ನೋಡಿ, ಇವತ್ತು ಈಗ ನಾನು ಎಂಬ್ರಾಯ್ಡ್ರಿ ವರ್ಕ್ನ ಹೇಗೆ ಮಾಡಬೇಕು ನೋಡಿ, ಈ ಡಿಸೈನ್ನ ನಾನು ಎಂಬ್ರಾಯ್ಡ್ರಿ ವರ್ಕ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇದನ್ನು ನಾನು ಇವತ್ತು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅಂದರೆ ನೆಕ್ನ ಅಂದರೆ ಬ್ಯಾಕ್ ಸೈಡು ನಾವು ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿ ಯಾವ ರೀತಿ ನಾವು ಸ್ಟಿಚ್ನ ಮಾಡಬೇಕಾಗತ್ತೆ, ನೆಕ್ಗೆ ಒಂದು ಫಿನಿಶಿಂಗ್ ಅನ್ನೋದು ಕೊಡಬೇಕಾಗತ್ತೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಬನ್ನಿ ಹಾಗಿದ್ರೆ ನೋಡೋಣ. ಬನ್ನಿ ನೋಡಿ, ಫಸ್ಟಿಗೆ ನಾವು ಒಂದು ಲೈನಿಂಗ್ ಪೀಸ್ನ ಹಾಕ್ಕೊಳ್ಳಿ. ಈ ಥರ ಇಲ್ಲಿ ಫಸ್ಟೇ ಈ ಥರ ನ್ಯಾಚ್ ಹೊಡ್ಕೊಂಡಿರಿ ಮಿಡಲ್ಲಿಗೆ, ಅಂದರೆ ಇಲ್ಲೂ ಕೂಡ ಒಂದು ಈ ಥರ ನ್ಯಾಚ್ ಹೊಡೆದಿರ್ಬೇಕಾಗತ್ತೆ. ಈ ಥರ ಸರಿನಾ. ಇಲ್ಲಿ ಬಾಟಮಲ್ಲೂ ಅಷ್ಟೇ ಒಂದು ನ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಥರ ಎರಡೂ ಸೈಡು ನಾವು ನ್ಯಾಚ್ ಹಾಕ್ಕೊಂಡಿರ್ಬೇಕು. ಅಂದರೆ ಒಂದು ಸ್ವಲ್ಪ ವಿ ಶೇಪ್ ಥರ ಕಟ್ ಮಾಡ್ಕೊಂಡಿರಿ. ಇಲ್ಲಿ ನೋಡಿ ನಾವು ಮಾಡಿಲ್ಲ, ಹಾಗಾಗಿ ಇಲ್ಲಿ ನಾನು ಇವಾಗ ನೋಡಿ ಯಾವ ರೀತಿ ನ್ಯಾಚ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಜೋಡಿ ಇದೆ ಅಲ್ವಾ, ಅದನ್ನು ಎರಡೂ ಜೋಡಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಒಂದು ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ, ಇಲ್ಲೂ ಅಷ್ಟೇ ಒಂದು ಮ್ಯಾಚ್ ಹಾಕ್ಕೊಳ್ಳಿ. ಈ ಥರ ಚೂರು ಕಟ್ ಮಾಡ್ಕೊಳ್ಳಿ, ಆಗ ನಿಮಗೆ ಈಸಿ ಆಗುತ್ತೆ. ನೋಡಿ, ಈಗ ನೀವು ನೋಡ್ಬೋದು, ಯಾವಾಗಲೂ ಅಷ್ಟೇ ನಾವು ಮೇನ್ ಫ್ಯಾಬ್ರಿಕ್ನ ನಾವು ಸೀದಾ ಹಾಕ್ಕೊಂಡು ಇದನ್ನು ಉಲ್ಟಾ ಹಾಕೋತೀವಿ. ಆದರೆ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ, ಲೈನಿಂಗನ್ನು ನಾವು ಉಲ್ಟಾದಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ನ್ಯಾಚ್ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಮಿಡಲಲ್ಲಿ. ನೋಡಿ, ಇಲ್ಲಿ ಕೂತ್ಕೋಬೇಕು, ಇದಕ್ಕೆ ಕೂತ್ಕೋಬೇಕು ನ್ಯಾಚು. ಇಲ್ಲೂ ಅಷ್ಟೇ ಬಾಟಮಲ್ಲಿ ಕೂರಿಸ್ಕೊಂಡು ಇದಕ್ಕೆ ಒಂದು ಡಮ್ಮಿ ಸ್ಟಿಚ್ನ ಹಾಕ್ಕೊಳ್ಳಿ. ಮಿಡಲಲ್ಲಿ ನಾವೇನು ನ್ಯಾಚ್ ಮಾಡಿದ್ದೀವಲ್ಲ, ಆ ನ್ಯಾಚಿಗೆ ಒಂದು ಡಮ್ಮಿ ಸ್ಟಿಚ್ನ ಹಾಕಿ. ನೋಡಿ, ಈ ಥರ ಫುಲ್ ಬರಬಾರ್ದು. ನಾವು ಎಲ್ಲಿಗೆ ವರ್ಕ್ ಮಾಡಿದ್ದೀವಿ ಅದಕ್ಕಿಂತ ಒಂದು ದಾರ ಹಿಂದೆ ನಾವು ಹಾಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ನಾನು ಫಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಏನು ಗೊತ್ತಾ, ಗುಂಡ್ ಪಿನ್ ಇದ್ದರೆ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ಆದರೆ ಈಗ ನಾನು ತೋರಿಸ್ತಾ ಇರೋ ಮೆಥಡ್ ಏನಿದೆ, ಇದು ಗುಂಡ್ ಪಿನ್ ಇಲ್ಲ ಅಂದ್ರೂ ಮಾಡ್ಬೋದು. ಇವಾಗ ಕೆಲವರು ಅಯ್ಯೋ ನಮ್ಮ ಹತ್ರ ಗುಂಡ್ ಪಿನ್ ಇಲ್ಲ, ಬಟ್ಟೆ ಪಿನ್ ಎಲ್ಲ ಹಾಕೊಂಡು ನಾವೆಲ್ಲ ಇದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇರ್ತೀರಲ್ವಪ್ಪ. ಹಾಗಾಗಿ ಆ ಥರ ಇರೋರು ನೋಡಿ, ಈ ಒಂದು ಈಸಿ ಮೆಥಡಲ್ಲಿ ಆಯಿತಾ, ತುಂಬಾ ಈಸಿ ಈ ಮೆಥಡು, ಈ ಥರ ನೀವು ಮಾಡ್ಬೋದು. ಈಗ ನೋಡಿ, ಲೈನಿಂಗು ಕೆಳಗಡೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಈ ಥರ ಮೇಲ್ ಬರೋ ಥರ ಹಾಕ್ಕೊಂಡಿದ್ದೀನಿ ನಾನು. ಓಕೆನಾ, ಮೇನ್ ಫ್ಯಾಬ್ರಿಕ್ನ ಉಲ್ಟಾದಲ್ಲಿ ಹಾಕ್ಕೊಂಡಿದ್ದೀನಿ, ಲೈನಿಂಗ್ನ ನಾನು ಸೀದಾದಲ್ಲಿ ಹಾಕ್ಕೊಂಡಿದ್ದೀನಿ. ಗೊತ್ತಾಯ್ತಾ? ನೋಡಿ, ಈ ಥರ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ವರ್ಕ್ ಮಾಡಿರೋದು ನಮಗೆ ಕ್ಯಾನ್ವಾಸ್ ಕಡೆ ಭಾಗ ನಮ್ಮ ಕಡೆ ಬರಬೇಕು. ಗೊತ್ತಾಯ್ತಾ? ನೀಟಾಗಿ ಕಾಣಿಸ್ತಿದೆ ನಿಮಗೆ. ನಾನು ವರ್ಕ್ ಅಂತ ಏನು ಮಾಡಿದ್ದೀನಿ ಅದು ನಿಮಗೆ ಇನ್ಸೈಡಲ್ಲಿ ಹೋಗಿದೆ. ಇನ್ಸೈಡ್ ನಮಗೆ ವರ್ಕ್ ಇದೆ. ಈ ಥರ ನೀವು ಹಾಕ್ಕೊಂಡು ನೋಡಿ, ಈಗ ನಿಮ್ಮ ಲೆಫ್ಟ್ ಸೈಡಿಂದ. ಓಕೆನಾ, ನಿಮಗೆ ಕ್ಯಾಮ್ರಾದಲ್ಲಿ ಕೆಲವರು ಅದನ್ನು ಕ್ವಶನ್ ಮಾಡಿ ಕೇಳ್ತೀರಾ, ಏನಂತಂದರೆ ಮೇಡಮ್ ನೀವು ಉಲ್ಟಾದಲ್ಲಿ ತೋರಿಸ್ತಾ ಇದ್ದೀರಾ ನಮಗೆ ಅಂತ ಅಂದ್ಬಿಟ್ಟು. ನಾನು ಪ್ರತಿ ವೀಡಿಯೋಸಲ್ಲೂ ಆಲ್ಮೋಸ್ಟ್ ನಾನು ಹೇಳ್ತಾ ಇರ್ತೀನಿ, ನಾನು ಬಂದು ಫ್ರಂಟ್ ಕ್ಯಾಮ್ರಾದಿಂದ ವೀಡಿಯೋ ಮಾಡೋದ್ರಿಂದ ನಿಮಗೆ ಅದು ಆಪೋಸಿಟ್ ಸೈಡ್ ಕಾಣಿಸ್ತಾ ಹೋಗುತ್ತೆ. ಓಕೆನಾ, ನಾನು ಕರೆಕ್ಟಾಗಿ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ, ನಾನಿದು ಲೆಫ್ಟ್ ಸೈಡ್ ಮಾಡ್ತಾ ಇದ್ದೀನಿ, ಆದರೆ ನಿಮಗೆ ರೈಟ್ ಸೈಡಿಂದ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿರುತ್ತೆ. ಇದು ಲೆಫ್ಟ್ ಸೈಡು. ಇಲ್ಲಿ ನೀವು ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಂತಂದರೆ, ಈ ನಾವು ಏನು ಸ್ಯಾಟಿನ್ ಸ್ಟಿಚ್ ಮಾಡಿದ್ದೀವಲ್ಲ ಇದ್ರ ಪಕ್ಕದಲ್ಲೇ ಸ್ಟಿಚ್ ಬರಬೇಕು. ಓಕೆನಾ, ಅಲ್ಲಿ ಗ್ಯಾಪ್ ಬಿಟ್ಕೋಬೇಡಿ. ಈ ಥರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಕಟ್ ಮಾಡಿಕೊಂಡು ಈಗ ನೋಡಿ, ನೀಟಾಗಿ ಬಂದಿದೆ. ಈಗ ನೀವು ಇದನ್ನ ಕಟ್ ಮಾಡಿ ತೆಗೆದುಬಿಡಿ.
ಕಟ್ ಮಾಡಬೇಕಾದ್ರೂ ಅಷ್ಟೇ ನೋಡಿ, ನಿಮಗೆ ಇಲ್ಲಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮಾರ್ಕ್ ಮಾಡಿನೇ ತೋರಿಸ್ತಾ ಇದ್ದೀನಿ. ಇಷ್ಟು ಅಂದರೆ ಒಂದು 1/2 ಇಂಚ್ ಗ್ಯಾಪನ್ನ ನೀವು ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ನಮಗೆ ಅದು ಕಚ್ಚಾ ಫೋಲ್ಡಿಂಗ್ಗೆ ನ್ಯಾಚ್ ಹೊಡಿಯೋಕ್ಕೆ ಬೇಕಾಗುತ್ತೆ, ಅಲ್ಲಲ್ಲೇ ಕಟ್ ಮಾಡಬೇಕಾಗತ್ತಲ್ಲ, ಅದಕ್ಕೆ ಈ ಥರ ಇಷ್ಟು ಬಿಟ್ಬಿಟ್ಟು ಕಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಆಗಿದೆ ಅಲ್ಲ, ಕಟಿಂಗ್ ಆಗಿದೆ. ಈಗ ನಾವು ಅಲ್ಲಲ್ಲೇ ಈ ಥರ ಮ್ಯಾಚ್ ಮಾಡ್ಕೊಳ್ಳಿ, ಅಂದರೆ ಕ್ರಾಸ್ ಆಗಿ ಸ್ವಲ್ಪ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಟೈಟ್ ಬರೋದಿಲ್ಲ, ನೀಟಾಗಿ ನಾವು ಟರ್ನ್ ಮಾಡ್ಬೋದು ಇದನ್ನು. ನೋಡಿ ಈ ಥರ ಅಲ್ಲಲ್ಲೇ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಈಗ ನಾವು ಇದನ್ನು ಈ ಥರ ನಮ್ಮ ಕಡೆ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಡು ನಾವು ಏನು ಮಾಡೋಣ ಅಂತಂದರೆ ಫಸ್ಟು ನಾವು ಲೈನಿಂಗ್ಗೆ ಒಂದು ಕಿನಾರಿ ಹಾಕ್ಕೊಳ್ಳೋಣ. ನೋಡಿ ಕಿನಾರಿ ಆದಷ್ಟು ಲೈನಿಂಗ್ ಮೇಲೆ ಬರಲಿ. ಫಸ್ಟು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಈ ಥರ ಮಾಡೋದ್ರಿಂದ. ನೋಡಿ ಇಲ್ಲಿ ಈ ಥರ ನಾನು ಓಪನಲ್ಲಿ ಇಟ್ಕೊಂಡು ಲೈನಿಂಗ್ ಮೇಲೆ ನಾನು ಕಿನಾರಿನ ಹಾಕ್ಕೊಂಡಿದ್ದೀನಿ. ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನ ಈ ಥರ ಉಲ್ಟಾ ಮಾಡ್ಕೊಳ್ಳೋಣ, ಅಂದರೆ ಲೈನಿಂಗ್ನ ಒಳಗೆ ಹಾಕೋಣ. ಒಳಗಡೆಗೆ ಹಾಕಿದಾಗ ನಿಮಗೆ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಏನಕ್ಕೆ ಅಂತಂದರೆ ಕೆಲವೊಂದು ಕಡೆ ನಮಗೆ ಕಚ್ಚಾ ಕಾಣಿಸ್ತಿದೆ ಜಾಸ್ತಿ, ಅಂದರೆ ಇನ್ಸೈಡು ಲೈನಿಂಗ್ ಪೀಸ್ ಮೇಲೆ ಕಾಣುತ್ತೆ ಅಂತೀರಲ್ವಾ, ಅದಕ್ಕೋಸ್ಕರ ಈ ರೀತಿ ಒಂದು ಈಸಿ ಮೆಥಡ್ನ ತೋರಿಸ್ತಾ ಇರೋದು. ನಿಮಗೆ ಒಂಚೂರು ಫಿನಿಶಿಂಗ್ ಅನ್ನೋದು ಆ ಕಡೆ ಈ ಕಡೆ ಆಗಲ್ಲ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ ಆಯಿತಾ. ಈ ಥರ ಒಂದು ಟ್ರೈ ಮಾಡಿ ನೀವೆಲ್ಲ ನೋಡಿ. ಮತ್ತು ನೀಡ್ಲು ಕಟ್ಟಾಗುತ್ತೆ ಅಂತ ಹೇಳ್ತೀರಲ್ವ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿ ಬಾಲ್ ಚೈನ್ ಹಾಕಿದ್ದೀವಲ್ವಾ, ಈ ಬಾಲ್ ಚೈನಿಂದ ಪಕ್ಕಕ್ಕೆ ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಬಾಲ್ ಚೈನ್ ಮಧ್ಯದಲ್ಲಿ ಸ್ಟಿಚ್ ಮಾಡಬೇಡಿ, ನೀಡ್ಲಿಗೆ ಟಚ್ ಆಗಿ ನೀಡ್ಲು ಕಟ್ಟಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಪಾಯಿಂಟ್ ಔಟ್ ಹೋಗ್ಬಿಡುತ್ತೆ, ನೀಡ್ಲು ಬೆಂಡಾಗಿ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನೀವು ಈ ಬಾಲ್ ಚೈನ್ ಪಕ್ಕಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ, ಅದು ಪಾಯಿಂಟೆಡ್ ಥರ ಬರುತ್ತೆ ಅವಾಗ ನಿಮಗೆ. ನೋಡಿ ಇನ್ಸೈಡಲ್ಲಿ ನೋಡಿ ಈ ಥರ ಇದೆಯಲ್ಲ, ಇನ್ಸೈಡಲ್ಲಿ ಲೈನಿಂಗ್ನ ಸ್ವಲ್ಪ ಈ ಥರ ಎಳ್ಕೊಂಡು ನೀವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದೀಗ ನಿಮಗೆ ಎಲ್ಲೂ ಕಚ್ಚಾ ಕಾಣ್ತಾ ಇಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಈಗ ನೀವೇನು ಮಾಡಿ ಇದನ್ನು ಫುಲ್ಲು ಉಲ್ಟಾದಲ್ಲಿ ಹಾಕ್ಕೊಂಡು ಲೈನಿಂಗು ಎಡ್ಜಲ್ಲಿ ಎಷ್ಟು ಬರ್ತಾ ಇದೆ ಅಷ್ಟು ಪೂರ್ತಿ ಸ್ಟಿಚ್ ಮಾಡ್ಕೊಂಬಂದ್ಬಿಡಿ. ನೋಡಿ ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ಇದನ್ನು ಫುಲ್ಲು ರೆಡಿ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಸುತ್ತ, ಅಂದರೆ ಡಮ್ಮಿ ಸ್ಟಿಚ್ ಗೊತ್ತಾಯ್ತಾ. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ ಸುತ್ತ. ಮತ್ತು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ನಿಮಗೆ ಆದಷ್ಟು ನಾನು ಇಂಥ ಒಂದು ಈಸಿ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ ಇನ್ಮೇಲಿಂದ. ಆ ಥರದ್ದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ಬಂದು ನಿಮಗೆ ಇಲ್ಲಿ ಒಂದು ಪೀಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೀಸಲ್ಲಿ ನಾನು ಕೆಳಗಡೆ ಬಾಟಮ್ಗೆ
ಕೊಡ್ತಾ ಇದ್ದೀನಿ. ಇದು ಬಂದು ನೀವು 1-1.5 ಇಂಚು ನಿಮ್ಗೆ ಎಷ್ಟು ಫ್ಯಾಬ್ರಿಕ್ ಸಿಗುತ್ತೆ ಅಂದರೆ ಲೈನಿಂಗ್ ಪೀಸ್ ನಿಮ್ಮ ಹತ್ರ ಎಷ್ಟು ಸಿಗುತ್ತೆ ಅಷ್ಟಾದರೂ ಕೊಡ್ಬೋದು. ಇಲ್ಲ ಮೇನ್ ಫ್ಯಾಬ್ರಿಕಲ್ಲೇ ಬಟ್ಟೆ ಉಳಿದಿದೆ ಅಂದರೆ ಅದನ್ನು ಕೊಡ್ಬೋದು. ನೋಡಿ ಈ ಥರ ಒಂದು ಪೀಸ್ ಮಾಡ್ಕೊಂಡಿದ್ದೀನಿ, ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ನಾನೀಗ ಜೋಡಿಯಲ್ಲಿ ಅಂದರೆ ಒಂದು ಫೋಲ್ಡಿಂಗ್ ಮಾಡಿ ಸುಮ್ಮನೆ ಒಂದು ಸ್ಟಿಚ್ನ ಮಾಡ್ಕೊತಾ ಇದ್ದೀನಿ. ಈಗ ಈ ಥರ ಡಾಟ್ ಹಿಡಿಯೋಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಡಾಟ್ನ ಮಾಡಿಬಿಡ್ತೀನಿ. ಇದು ಅಷ್ಟೇ ಒಂದು ಹಾಫ್ ಇಂಚು ಡಾಟ್ ಮಾಡ್ಕೊಳ್ಳಿ, ನೀವು ಸಾಕಾಗುತ್ತೆ. ನೋಡಿ ಈಗ ಎಂಬ್ರಾಯ್ಡ್ರಿ ಬ್ಲೌಸಿಗೆ ನಾವು ಯಾವ ರೀತಿ ನೆಕ್ಕನ್ನ ಫಿನಿಶಿಂಗ್ ಮಾಡಬೇಕು ಅನ್ನೋದನ್ನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಬೇರೆ ಈಸಿ ಇದೆ ಈ ಮೆಥಡ್ ಬಂದು ನಿಮಗೆ ನೋಡಿ ಒಂದೇ ಸರ್ತಿ ಬ್ಯಾಕ್ ಪಾರ್ಟ್ ಏನಿದೆ ಫುಲ್ಲು ಒಂದೇ ಸರ್ತಿ ಫಿನಿಶ್ ಆಯಿತು ಅಂದರೆ ಈಸಿ ಇದೆ ಇದು ಮೆಥಡ್. ಓಕೆನಾ? ಈ ಥರ ನೀವು ಮಾಡ್ಕೊಳ್ಳಿ. ಎಲ್ಲೂ ನಿಮಗೆ ಲೂಸು ಫಿಲ್ಟು ಅದೆಲ್ಲ ಏನು ಬರಲ್ಲ. ಜೊತೆಗೆ ಎಲ್ಲೂ ನೋಡಿ ಈ ರೌಂಡ್ ಶೇಪ್ ಏನಿದೆ ನಾವು ಯಾವುದಾದ್ರೂ ಶೇಪ್ ಮಾಡಲಿ ಇಲ್ಲಿ ಎಲ್ಲೂ ಒಂಚೂರು ಕಚ್ಚ ಕಾಣಲ್ಲ ನಿಮಗೆ. ಓಕೆನಾ? ನೀಟಾಗಿರುತ್ತೆ ಫಿನಿಶಿಂಗು. ಈ ಥರ ಮಾಡಿ ಬೇಕು ಅಂದರೆ ನೀವು ಇದಕ್ಕೆ ಡೋರಿ ಲಟ್ಕನ್ ಈ ಥರ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅವ್ರು ಕೇಳಿಲ್ಲ ಕಸ್ಟಮರು ಅಂತಂದರೆ ಏನು ಬೇಕಾಗಲ್ಲ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಎಲ್ಲರಿಗೂ ನಿಮ್ಮ ಯಾರ್ಯಾರು ಪರ್ಚೇಸ್ ಇರ್ತಾರೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈಗ ಬಿಗಿನರ್ಸ್ ಯಾರಾದರೂ ಕಲಿತಾ ಇದ್ರು ಕೂಡ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋಯಿಂದ. ಓಕೆನಾ? ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.